ಪುರಾಣಗಳ ಪ್ರಕಾರ ಒಮ್ಮೆ ಮಹಾಲಕ್ಷ್ಮೀ ದೇವಿ ತನ್ನ ಪತಿ ಶ್ರೀ ವಿಷ್ಣುವಿನ ವರ್ತನೆಗೆ ದುಃಖಗೊಂಡು ವೈಕುಂಠವನ್ನು ತ್ಯಜಿಸಿ ಭೂಮಿಗೆ ಬರ್ತಾಳೆ. ಆಕೆ ತಪಸ್ಸಿಗಾಗಿ ಕೋಲಾಪುರ ಎಂಬ ಪ್ರದೇಶವನ್ನು ಆರಿಸಿಕೊಳ್ತಾಳೆ. ಆ ಸಮಯದಲ್ಲಿ ಆ ಪ್ರದೇಶದಲ್ಲಿ ಕೋಲಾಸುರ ಎಂಬ ಭೀಕರ ರಾಕ್ಷಸ ಜನರನ್ನ ಕಾಡ್ತಾ ಇರ್ತಾನೆ. ಅಲ್ಲಿನ ಜನಗಳಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿನ ಋಷಿ ಮುನಿಗಳ ತಪಸ್ಸಿಗೆ ಭಂಗ ತಂದು ಅಲ್ಲಿನ ದೇವಾಲಯಗಳನ್ನ ಕೂಡ ಧ್ವಂಸ ಮಾಡ್ತಾ ಇರ್ತಾನೆ. ಇದನ್ನು ಕಂಡಂತಹ ಮಹಾಲಕ್ಷ್ಮೀ ದೇವಿ ತನ್ನ ಶಾಂತ ಸ್ವರೂಪವನ್ನು ತ್ಯಜಿಸಿ ಉಗ್ರ ಸ್ವರೂಪಿಯಾಗಿ ಅವನ ಎದುರುಗಡೆ ನಿಲ್ತಾಳೆ ಯುದ್ಧಕ್ಕೆ. ಯುದ್ಧ ಹಲವಾರು ದಿನ ನಡೀತಾ ಇರುತ್ತೆ. ಕೊನೆಗೂ ಒಂದು ದಿನ ಮಹಾಲಕ್ಷ್ಮೀ ದೇವಿ ಆ ರಾಕ್ಷಸನನ್ನ ಸಂಹರಿಸಿ, ಇಲ್ಲಿ ಇನ್ಮೇಲೆ ನಾನು ನೆಲೆಸ್ತೀನಿ, ನಿಮಗೆ ಯಾವುದೇ ರೀತಿ ಕೆಡುಕನ್ನ ಬರೋದಕ್ಕೆ ಬಿಡೋದಿಲ್ಲ ಎಂದು ಅಲ್ಲಿನ ಜನಕ್ಕೆ ವರ ನೀಡ್ತಾಳೆ. ಅದಕ್ಕಾಗಿ ಆಕೆಯನ್ನ ಕೋಲಾಪುರ ನಿವಾಸಿನಿ ಮಹಾಲಕ್ಷ್ಮಿ, ಅಂಬಾ ಭವಾನಿ, ಕರವೀರ ನಿವಾಸಿನಿ ಎಂದು ಕರೆಯಲಾಗುತ್ತದೆ.